ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ಇವತ್ತು ಬೆಳಗ್ಗೆನೇ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೀನಿ ಆ್ಯಂಡ್ ಬೆಳಗ್ಗೆನೇ ಒಂದು ಸ್ವಲ್ಪ 2 ಗ್ಲಾಸ್ ನೀರು ಕುಡಿದ್ಬಿಡ್ತೀನಿ. ಅಂದರೆ ಈಗ ಸಮ್ಮರ್ ಇರೋದ್ರಿಂದ ಬಿಸಿನೀರೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 1-2 ಗ್ಲಾಸ್ ವಾಮ್ ವಾಟರು, ಕೋಲ್ಡ್ ಇದ್ದರೂ ಪರವಾಗಿಲ್ಲ, ಇಲ್ಲ ವಾಮ್ ಆದರೂ ಪರವಾಗಿಲ್ಲ. ಸೊ 2 ಗ್ಲಾಸ್ ನೀರು ಕುಡಿಯೋ ಅಂಥದ್ದು. ಅದಾದಮೇಲೆ ನಾನು ಇಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಜ್ಯೂಸ್ ಪ್ರತಿಯೊಂದಕ್ಕೂ ಇದು ತುಂಬಾ ಒಳ್ಳೆಯದು. ಸೊ ನಿಮ್ಮ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಸೊ ರಿಸಲ್ಟು ಅಂದರೆ ನೀವು ಕೂಡ ಇದನ್ನು ಪ್ರಾಪರಾಗಿ ಒಂದು 3 ಮಂತ್ಸು ಅಥವಾ ಆದ್ರೂ ನಾವು ತೊಗೊಳ್ಬೇಕು, ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಈ ಸಮ್ಮರ್ ಇರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ಯಾಕಂದರೆ ಎಲ್ಲ ಲಿಕ್ವಿಡ್ ಐಟಮ್ಮೇ, ಆರಾಮ್ಸೆ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಜಾಸ್ತಿ ಊಟ ಸೇರೋದಿಲ್ಲ ಈ ಬೇಸಿಗೆಗಾಲದಲ್ಲಿ. ಆ ಟೈಮಲ್ಲಿ ನಾವು ಊಟ ಸ್ಕಿಪ್ ಮಾಡಿಬಿಟ್ಟು ಜಾಸ್ತಿ ನಾವು ಸೌತೆಕಾಯಿ ಮತ್ತು ಏನಂತೀರ ಎಳ್ನೀರು ಮತ್ತು ವಾಟರ್ ಮಿಲನ್ನು ಮತ್ತು ಈ ಥರ ಕ್ಯಾರೆಟ್ ಜ್ಯೂಸ್ ಮತ್ತು ಬೀಟ್ರೂಟ್ ಜ್ಯೂಸ್ ಈ ಥರ ಎಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಹೆಲ್ತಿಯಾಗಿ ಕೂಡ ನಾವು ಇರ್ಬೋದು. ಸೊ ಹಾಗಾಗಿ ಬೆಳಗ್ಗೆನೇ ನಾನು ತೊಗೊಂಡಿದ್ದೀನಿ ಜ್ಯೂಸನ್ನ. ಹಾಗೆ ನನ್ನ ಮಗಳು ಕೂಡ ನನಗೆ ಕಂಪ್ನಿ ಕೊಡ್ತಾಳೆ. ಸೊ ಅವಳಿಗೂ ಕೂಡ ಇಷ್ಟ ಆಗಿದೆ ಈ ಕ್ಯಾರೆಟ್ ಜ್ಯೂಸ್, ಅವಳು ಕೂಡ ಕುಡಿತಾ ಇರ್ತಾಳೆ. ನೀವು ಕೂಡ ಟ್ರೈ ಮಾಡಿ, ಸಮ್ಮರ್ ಮುಗಿಯೋವರೆಗೂ ಇದನ್ನು ಟ್ರೈ ಮಾಡಿ, ಒಳ್ಳೆಯದು. ಸಮ್ಮರ್ ಮುಗಿದ್ರೂ ಕೂಡ ಟ್ರೈ ಮಾಡಿ, ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಓಕೆನಾ. ಆ್ಯಂಡ್ ಇವಾಗ ಜ್ಯೂಸ್ ಮಾಡಿದ್ದೀನಿ, ಈಗ ಕುಡಿಬೇಕು. ಅದಾದಮೇಲೆ ಇವಾಗ ಶಾವಿಗೆ ಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಈಗ ಶಾವಿಗೆ ಬಾತ್ ಕೂಡ ರೆಡಿ ಆಯಿತು. ಪಾಪುಗೆ ಇವಾಗ ತಿನ್ನಿಸ್ಬೇಕು. ನಾನು ಮಧ್ಯಾಹ್ನ ಅಥವಾ ಒಂದು 12 ಗಂಟೆ ಮೇಲೆ ತಿಂತೀನಿ. 12 ಗಂಟೆ ಮೇಲೆ ಅಷ್ಟೊತ್ತಿಗೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿನ್ನೋದಕ್ಕಾಗಲ್ಲ. ಸೊ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ತೀನಿ. ಆ್ಯಂಡ್ ಇವಾಗ ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ಅವಳಿಗೆ ಇವಾಗ ಸ್ವಲ್ಪ ಹೊತ್ತು ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡು ಇರ್ತಾಳೆ. ಸೊ ಈಗ ನಾನು ಸ್ವಲ್ಪ ಮನೆ ಕೆಲಸಗಳೆಲ್ಲ ಚಿಕ್ಕ ಪುಟ್ಟದ್ದು ಇರುತ್ತಲ್ಲ, ಅವತ್ತಿಗೆ ಕೆಲಸ ಏನಾದರೂ ಪೆಂಡಿಂಗ್ ಇದ್ದರೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ಒಂದೇ ಸಲ ಮಾಡಬೇಕು ಅಂದರೆ ನಮ್ಮ ಅಪ್ಪನಾಣೆಗೂ ಆಗಲ್ಲ, ಮತ್ತು ಇಂಟ್ರೆಸ್ಟು ಇರಲ್ಲ, ಮೂಡು ಇರಲ್ಲ. ಸೊ ಅವತ್ತಿನ ಕೆಲಸ ಅವತ್ತೇ ಸ್ವಲ್ಪ ಮಾಡ್ಕೊಂಬಿಟ್ರೆ ಆರಾಮ್ ಅನಿಸುತ್ತೆ, ಎಲ್ಲ ಕ್ಲೀನಾಗಿರುತ್ತೆ. ಸೊ ಹಾಗಾಗಿ ಸೊ ಇವಾಗ ಏನದು ಶಾವಿಗೆ ಬಾತ್ ರೆಡಿ ಆಯಿತು. ಈಗ ಅಮ್ಮಂಗೆ ತಿಂಡಿ ಹಾಕ್ಕೊಡ್ತೀನಿ. ಸೊ ಅಮ್ಮ ತಿಂದ ತಕ್ಷಣವೇ ಸೊ ಇವಾಗ ಪಾಪುಗೆ ನಾನು ಚಿಂಟು ಟಿ ವಿ ಹಾಕ್ಬಿಟ್ಟು, ಡೋರಾ ಬರುತ್ತೆ. ಸೊ ಐಡಿನೋ ಡೋರಾನೋ ಮೋಸ್ಟ್ಲಿ ಹಾಕಿರೋದು. ಸೊ ಹಾಕ್ಬಿಟ್ಟು ಅವಳಿಗೆ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ. ಸೊ ಸಪೋರ್ಟ್ ಮಾಡಿ. ಒಬ್ಬರಿಗೆ ಸಪೋರ್ಟ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಇವಾಗ ಸಂಜೆ ನಾನು ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಈಗ ಸಂಜೆ ಅವ್ರ ಅಪ್ಪಾಜಿ ಬಂದಿತ್ತು, ನಮ್ಮ ಮನೆಯವರು. ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಪಾಪಕ್ಕೆ ಸ್ವಲ್ಪ ಸ್ಲಿಪ್ಪರು ಬಟ್ಟೆ ಎಲ್ಲ ಬೇಕಿತ್ತು, ಅವ್ಳ ಬರ್ಡೇ ಕೂಡ ಬಂತು. ಸೊ ಹಾಗಾಗಿ ಅವಳಿಗೊಂದು ಸ್ವಲ್ಪ ಶಾಪಿಂಗ್ ಮಾಡಿಸೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಆ ಸ್ಲಿಪ್ಪರ್ ಬೇಡ, ಈ ಸ್ಲಿಪ್ಪರ್ ಬೇಡ ಅಂತ ಹೇಳಿ ನಮಗೆ ತಲೆ ತಿಂತಾ ಇದ್ಲು. ನಿನಗೆ ಹೋಗಿ ಯಾವ ಸ್ಲಿಪ್ಪರ್ ಬೇಕು ನೀನೇ ಚಾಯ್ಸ್ ಮಾಡು ಅಂತ ಹೇಳ್ಬಿಟ್ಟು ಬಿಟ್ವಿ. ಅವಳೇ ಹೋಗಿ ತಂದು ಹಾಕ್ಕೊಂಡು ನೋಡ್ತಾ ಇದ್ಲು. ಅವ್ರ ಅಪ್ಪಾಜಿಗೂ ತಲೆ ಕೆಟ್ಟೋಯ್ತು, ನನಗೂ ತಲೆ ಕೆಟ್ಟೋಯ್ತು. ಸೊ ನಿನಗೆ ಯಾವ್ದು ಬೇಕೋ ನೀನೇ ಚಾಯ್ಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಿಟ್ವಿ. ಸೊ ಅವಳು ನೋಡ್ತಾ ಇದ್ದಾಳೆ ಇನ್ನೂ. ಆ್ಯಂಡ್ ಬಟ್ಟೆ ತಗೊಳ್ಳೋಣ ಅಂತ ಹೋಗ್ಬೇಕೀಗ. ಸೊ ನೋಡೋಣ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲ ಇಲ್ಲಿ JCR ಅಲ್ಲಿ ಸೀ ಫುಡ್ ಸಿಗುತ್ತೆ, ತಿನ್ನೋಣ ಅಂತ ಹೇಳಿ ಬಂದ್ವಿ.
ಪಾಪುಗೆ ಮೊಟ್ಟೆ ಇಷ್ಟ, ಸೊ ಮೊಟ್ಟೆ ಕೊಡ್ತೀನಿ. ಚೆನ್ನಾಯ್ತಾ ನಿಜ ಖಾರ? ಅಲ್ಲ ತೊಳೆದಲ್ಲ ತಿಂತಿದೆಯಲ್ಲ, ಮನ್ಯಾಗ ತೊಳ್ಕೊಡ್ತೀನಿ ಇರು ಪಪ್ಪು, ಹಂಗೆ ತಿನ್ಬೇಡ. ಓಕೆ ಗೈಸ್, ಫೈನಲಿ ಎಲ್ಲ ತೊಗೊಂಡು ಬಂದ್ವಿ. ಸ್ಲಿಪ್ಪರ್ ತೊಗೊಂಬಂದ್ವಿ, ಡ್ರೆಸ್ ತೊಗೊಂಬರ್ಲಿಲ್ಲ ಪಾಪುಗೆ. ನಾಳೆ ಶಾಪಿಂಗ್ ಮಾಡೋಣ ಅಂತೇಳಿ. ಸೊ ಶೀ ಫುಡ್ ಎಲ್ಲ ಸಿಕ್ತು, ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ಮನೆಗೆ ಬಂದು ಅಡುಗೆ ಮಾಡಿಕೊಟ್ಟೆ. ಈಗ ಅವ್ರಿಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು. ಸೊ ಅನ್ನ ಮತ್ತು ಮಜ್ಜಿಗೆ ಹುಳಿ, ಅಂದರೆ ಮೀನ್ಸ್ ಟೊಮೊಟೊ ಹುಳಿ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೀನಿ. ಆ್ಯಂಡ್ ಇಷ್ಟೇ. ಇವಾಗ ಊಟಕ್ಕೆ ಕೊಡಬೇಕು. ನನಗೇನು ಊಟ ಬೇಡ, ಅಲ್ಲೇ ತಿನ್ಕೊಂಬಂದೆ. ಹೆವಿ ಆಯಿತು ಊಟ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಒಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರುವ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.